ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10th ಮ್ಯಾಥ್ಸ್ನ ಅಧ್ಯಾಯ 4ರಲ್ಲಿ ಅಭ್ಯಾಸ 4.1 ನಾವು ಬಿಡಿಸ್ತಾ ಇದ್ವಿ. ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಹೌದಾ? ಅಂದರೆ ನಾವು ಇದನ್ನು ಕೊಟ್ಟಿರುವ ಸಮೀಕರಣಗಳನ್ನು ಬಿಡಿಸ್ತಾ ಹೋಗಬೇಕು. ಅದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಅದ ಅಥವಾ ಇಲ್ಲ ಅದನ್ನು ನಾವು ಹೇಳಬೇಕು. ಅದು ಅದ ರೀತಿ ಬಂತು ಅಂದರೆ ನಾವು ಇದು ವರ್ಗ ಸಮೀಕರಣ ಅದ ಅಂತ ಹೇಳ್ತೀವಿ, ಇಲ್ಲಾಂದರೆ ಇದು ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲ ಅಂತ ಬರಿತೀವಿ. ಮೊದಲನೇ ಕ್ವಶನ್, x+1 ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಮೇಲಿದು 2x-3 ಹೋಲ್ ಬ್ರ್ಯಾಕೆಟ್. ಇದನ್ನು ನಾವು ಬಿಡಿಸ್ಬೇಕಾದ್ರೆ ನೋಡಬೇಕು, ಇದು a+b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಅಂದರೆ ಇದು a, ಇದು b ಹೋಲ್ ಸ್ಕ್ವೇರ್ ರೂಪದಲ್ಲಿ ಬಿಡಿಸಿದ್ರೆ ಏನಾಗುತ್ತೆ, a² + b² + 2ab ಈ ರೂಪದಲ್ಲಿ ಬರಿಬೇಕು ನಾವು. a ಅಂದರೆ x, a² ಅಂದರೆ x², b² b ಅಂದರೆ 1, ಅದಕ್ಕಾಗಿ 1² + 2, a ಅಂದರೆ x, b ಅಂದರೆ 1, ಇದು a b. ಇದನ್ನು ಬಿಡಿಸ್ಬೇಕಾದ್ರೆ 2 x ನ ಜೊತೆ ಗುಣಾಕಾರ ಮಾಡಬೇಕು ಮತ್ತು 3 ಜೊತೆನೂ ಗುಣಾಕಾರ ಮಾಡಬೇಕು. 2 × x 2x ಪ್ಲಸ್ ಇದು ಮೈನಸ್ ಆಗಿರ್ತದೆ, 2 × 3 = 6. ಇದು x² ಇದ್ದಿದ್ದು x², 1 1 1, ಆಮೇಲೆ 2 × 1 2 1 2, ಮತ್ತು 2 × x 2x, ಮತ್ತು ಸಮನಾಗಿದೆ 2x - 6. ಇಲ್ಲಿ x² + 2x + 2x ಇದ್ದಿದ್ದು -2x. ಡೈರೆಕ್ಟಾಗಿ ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಆದರೆ ಗೊತ್ತಾಗಲಿ ಅಂತ ನಾನು ಮೈನಸ್ ಮಾಡ್ತಾ ಇದ್ದೀನಿ. +1 ಮೇಲೆ -6 ಇದ್ದಿದ್ದು +6 ಇಲ್ಲಿ ಸಮನಾಗಿದೆ 0. x² + 2x - 2x ಅಂದರೆ 0 ಬರುತ್ತೆ, ಅದಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಅಂದರೆ ಕೂಡಿಸ್ಬೇಕು, 6 + 1 7. ಇದು ವರ್ಗ ಸಮೀಕರಣದ ರೂಪದಲ್ಲಿ ಇದೆ ಅಥವಾ ಇಲ್ಲ ಅಂತ ನಾವು ಡಿಸೈಡ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ ಬಂದದ ಅಂತ ಡಿಗ್ರಿ 2 ಇದೆ ಅಂದರೆ ಅದು ಏನಾಗಿರ್ತದ, ವರ್ಗ ಸಮೀಕರಣ ಆಗಿರ್ತದ. ಹೌದಾ? ಅಂದರೆ ನಾವೇನಂತ ಬರೀಬೋದು, ಆದ್ದರಿಂದ ಇದೊಂದು ಅಥವಾ ದತ್ತ ಸಮೀಕರಣ ಅಂತಲೂ ಬರಿಬೋದು. ಇದೊಂದು ವರ್ಗ ಸಮೀಕರಣವಾಗಿದೆ ಅಂತ ನಾವು ಸಾಧಿಸಬಹುದು. ಸೆಕೆಂಡ್ ಕ್ವಶನ್, ಇಲ್ಲಿನೂ x² - 2x, ಆಮೇಲೆ ಈ ರೀತಿ ಒಂದು ಸಮೀಕರಣ ವರ್ಗ ಸಮೀಕರಣ ಕೊಟ್ಟು ಆಗಿದೆ ಅಥವಾ ಇಲ್ಲ ಅಂತ ನಾವು ಪರೀಕ್ಷೆ ಮಾಡಬೇಕು. ಇದನ್ನು ಏನು ಮಾಡಬಾರ್ದು, x² ಇದ್ದಿದ್ದು x², -2x ಇದ್ದಿದ್ದು -2x, ಇದನ್ನು ಇವೆರಡರ ಜೊತೆ ಗುಣಾಕಾರ ಮಾಡಬೇಕು. ಅಷ್ಟೇ, ಇದು ಮೈನಸ್ನಲ್ಲಿದೆ. ಮೈನಸ್ ಪ್ಲಸ್ ಅಂದರೆ ಇದು ಮೈನಸ್ ಆಗಿರುತ್ತೆ, ಅಂದರೆ 2 3 6, ಮೈನಸ್ ಗುಣಿಲೆ ಮೈನಸ್ ಪ್ಲಸ್ ಆಗಿರುತ್ತೆ, 2 × x 2x. ಇವಾಗ x² -2x + 2x ಇದ್ದಿದ್ದು -2x, ಆಮೇಲೆ -6 ಇದ್ದಿದ್ದು +6 ಸಮನಾಗಿದೆ 0. ಇವಾಗ x² ಮೈನಸ್ ಅಂದರೆ ಕೂಡಿಸ್ಬೇಕು, 4x ಆಗುತ್ತೆ, 2x ಕೂಡಿಸಿದ್ರೆ +6. ಅಂದರೆ ಇದೂ ಸಹ ಏನಾಗಿದೆ, ಸ್ಕ್ವೇರ್ ಡಿಗ್ರಿ 2 ಇದೆ, ಅದಕ್ಕಾಗಿ ನಾವೇನಂತ ಬರಿಬೋದು, ದತ್ತ ಸಮೀಕರಣ ಅಥವಾ ಇದೊಂದು ಅಂತಲೂ ಕೂಡ ಬರಿಬೋದು. ನಾವು ಮೊದಲು ಬರೆದಂಗೆ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ. ಈ ರೀತಿನೂ ಬರಿಬೋದು, ಅಥವಾ ಇದೊಂದು ax² + bx + c ರೂಪದಲ್ಲಿದೆ ಅಂತಲೂ ಬರಿಬಹುದು. ಇದು ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಇಲ್ಲಿ ಕೊಟ್ಟಿದ್ದಾರೆ ಒಂದು x-2 ಹೋಲ್ ಬ್ರ್ಯಾಕೆಟ್, ಒಂದು x+1. ಇದೇ ರೀತಿ x-1 x+3 ಬೇರೆ ಬೇರೆ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಈ ಥರದ ನಾವು ನೋಡಬೇಕಾದ್ರೆ ಇಲ್ಲಿ ಸೇಮ್ ಇದೆ, ಇಲ್ಲಿ ಬೇರೆ ಬೇರೆ ಇದೆ. ಒಂದು ವೇಳೆ ಇಲ್ಲಿನೂ ಸೇಮ್ ಇತ್ತು ಅಂದರೆ ನಾವು ಯಾವುದಾದ್ರೂ ಸಮೀಕರಣವನ್ನು ಯೂಸ್ ಮಾಡ್ಬೋದಿತ್ತು, ಅಂದರೆ a - a² - b² ಯೂಸ್ ಮಾಡ್ಬೋದಿತ್ತು. ಆದರೆ ಇಲ್ಲೇನಿದೆ, ಸಂಖ್ಯೆಗಳು ಬೇರೆ ಬೇರೆ ಇವೆ. ಅದಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ, ಈ ಎಕ್ಸ್ನಿಂದ ಇವೆರಡನ್ನು ಮತ್ತು ಈ ಸಂಖ್ಯೆಯಿಂದ ಮತ್ತು ಇವೆರಡನ್ನು ನಾವು ಗುಣಾಕಾರ ಮಾಡಬೇಕು. ಅಂದರೆ ಮೊದಲು ಎಕ್ಸ್ನಿಂದ x+1ಗೆ ಮಾಡಬೇಕು ಗುಣಾಕಾರ, ಮತ್ತು -2ರಿಂದ ಮತ್ತೆ x+1ಗೆ ಗುಣಾಕಾರ ಮಾಡಬೇಕು. ಇದೇ ರೀತಿಯೂ ಇಲ್ಲಿನೂ ಎಕ್ಸ್ನಿಂದ x+3, ಅದೇ ರೀತಿ -1ನಿಂದ ಮತ್ತೆ x+3, ಇದರಿಂದ ಒಂದು ಸಲ ಇದರಿಂದ ಒಂದು ಸಲ ಎರಡನ್ನು ಗುಣಾಕಾರ ಮಾಡಬೇಕು. ಇವಾಗ x × x ಏನಾಗುತ್ತೆ, x² + x 1 x ಮೈನಸ್ ಪ್ಲಸ್ ಮೈನಸ್ 2 × x 2x ಮತ್ತು ಮೈನಸ್ ಪ್ಲಸ್ ಮೈನಸ್ 2 1 2.
ಇದೇ ರೀತಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 3 ಗುಣಿಲೆ ಎಕ್ಸ್ 3x, ಇಲ್ಲಿ ಮೈನಸ್ 1 ಗುಣಿಲೆ ಎಕ್ಸ್ ಅಂದರೆ 1 ಎಕ್ಸ್ಲೆ ಎಕ್ಸ್ ಅಂದಂಗೆ, ಮೈನಸ್ ಪ್ಲಸ್ ಮೈನಸ್ 1 3ಲೆ 3. ಇವಾಗ ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೈನಸ್ 2xನಲ್ಲಿ 1 ಎಕ್ಸ್ ಹೋಯಿತು ಅಂದರೆ ಮೈನಸ್ ಎಕ್ಸ್ ಅಂದಂಗೆ, ದೊಡ್ಡ ಸಂಖ್ಯೆ ಮೈನಸ್ನಲ್ಲಿ, ಆಮೇಲೆ ಇದು ಮೈನಸ್ 2. ಅದೇ ರೀತಿ ಇಲ್ಲೇನು ಎಕ್ಸ್ ಸ್ಕ್ವಯರ್ ಪ್ಲಸ್ 3xನಲ್ಲಿ 1 ಎಕ್ಸ್ ಹೋಯಿತು ಅಂದರೆ ಪ್ಲಸ್ 2x, ಆಮೇಲೆ 3. ಇವಾಗ ನಾವೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಂದರೆ ಎಕ್ಸ್ ಸ್ಕ್ವಯರನ್ನು ಈ ಸೈಡ್ ತೊಗೊಂಡು ಬರಬೇಕು, ಆಮೇಲೆ ಎಕ್ಸನ್ನು ಒಂದು ಕಡೆ ಮಾಡಬೇಕು, ನಂಬರನ್ನು ಒಂದು ಕಡೆ ಮಾಡಬೇಕು. ಇವಾಗ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ನಾವು ಇಲ್ಲಿಂದನೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದಿತ್ತು, ಆದರೆ ನಿಮ್ಗೆ ಗೊತ್ತಾಗಲಿ ಅಂತ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಮೈನಸ್ ಎಕ್ಸ್ ಸ್ಕ್ವಯರ್, ಆಮೇಲೆ ಇದು ಮೈನಸ್ ಎಕ್ಸ್ ಪ್ಲಸ್ 2x ಇದ್ದಿದ್ದು ಮೈನಸ್ 2x, ಮೈನಸ್ 2 ಇದ್ದಿದ್ದು ಮೈನಸ್ 2, ಮೈನಸ್ 3 ಇದ್ದಿದ್ದು ಪ್ಲಸ್ 3, ಇದು 0. ಇವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ ಡೈರೆಕ್ಟಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ನಾವು ಯಾವ ರೀತಿ ವರ್ಜಿಸುವ ವಿಧಾನದಲ್ಲಿ ಮಾಡಿದ್ವಿ. ಇಲ್ಲಿ ಮೈನಸ್ ಮೈನಸ್ ಅಂದರೆ ಮೈನಸ್ 2 ಮತ್ತು 1 ಕೂಡಿಸಿದ್ರೆ 3x ಆಯ್ತಿದು. ಮೈನಸ್ ಪ್ಲಸ್ ಮೈನಸ್ 3ರಲ್ಲಿ 2 ಹೋಯಿತು ಅಂದರೆ 1. ಇಲ್ಲಿ ಸ್ಕ್ವಯರ್ ಆಲ್ರೆಡಿ ಕ್ಯಾನ್ಸಲ್ ಆಗ್ಯದ, ಸ್ಕ್ವಯರ್ ಹೋಗ್ಯದಂದ್ರೆ ಇದು ವರ್ಗ ಸಮೀಕರಣ ಆಗ್ಬೋದಾ? ಆಗಲ್ಲ. ಅದಕ್ಕಾಗಿ ದತ್ತ ಸಮೀಕರಣವು ಏನಾಗಿರುವುದಿಲ್ಲ, ವರ್ಗ ಸಮೀಕರಣ ಆಗಿರುವುದಿಲ್ಲ ಅಂತ ಬರಿಬೋದು, ಅಥವಾ ಇನ್ನೊಂದು ಯಾವ ರೀತಿ ಬರಿಬೋದು ಅಂದರೆ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ರೂಪದಲ್ಲಿಲ್ಲ, ಇಷ್ಟು ಬರೆದ್ರೂ ಸಾಕು. ಇದು ಥರ್ಡ್ ಕ್ವಶನ್. ಫೋರ್ತ್ ಕ್ವಶನ್ ಇಲ್ಲಿನೂ ಸೇಮ್ ಇದೆ, ಅದೇ ಸಿಚುವೇಶನ್. ಅಂದರೆ ಎಕ್ಸ್ನಿಂದ ನಾವು ಮತ್ತೆ 2x ಪ್ಲಸ್ 1 ಮತ್ತು ಮೈನಸ್ 3ರಿಂದ ಮತ್ತೆ 2x ಪ್ಲಸ್ 1 ಸಮನಾಗಿದೆ. ಇವಾಗ ಎಕ್ಸ್ನಿಂದ ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ನಿಂದ 5 ಗುಣಾಕಾರ ಮಾಡಿದ್ರೆ 5x. ಇವಾಗ ಗುಣಾಕಾರ ಮಾಡಿದ್ರೆ 2x ಗುಣಿಲೆ ಎಕ್ಸ್ ಅಂದರೆ 2x ಸ್ಕ್ವಯರ್ ಪ್ಲಸ್ ಎಕ್ಸ್ 1ಲೆ ಎಕ್ಸ್, ಮೈನಸ್ ಪ್ಲಸ್ ಮೈನಸ್ 3 2ಲೆ 6x ಪ್ಲಸ್ ಮೈನಸ್ ಏನಾಗುತ್ತೆ ಮೈನಸ್ 3 1ಲೆ 3, ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 5x. ಇವಾಗ 2x ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಈ ಸೈಡೇ ಇದೆ, ಈ ಸೈಡ್ ಇದ್ದಿದ್ದು ಈ ಸೈಡ್ ಬಂದರೆ 5x ಮೈನಸ್ ಪ್ಲಸ್ ಇದ್ದರೆ ಮೈನಸ್, ಆಮೇಲೆ ಮೈನಸ್ 6x ಒಂದಿದ್ದಲ್ಲ, ಫೋರ್ತ್ ಒನ್ ಇಲ್ಲಿನೂ ಸೇಮ್ ಸಿಚುವೇಶನ್ ಇದೆ. ಎಕ್ಸ್ನಿಂದ ನಾವು ಮತ್ತೆ 2x ಪ್ಲಸ್ 1 ಗುಣಾಕಾರ ಮಾಡ್ತೀವಿ, ಆಮೇಲೆ ಮತ್ತೆ ಮೈನಸ್ 3ರಿಂದ 2x ಪ್ಲಸ್ 1 ಗುಣಾಕಾರ. ಇಲ್ಲಿ ಡೈರೆಕ್ಟಾಗಿ ಬಿಡಿಸ್ತೀವಿ, ಎಕ್ಸ್ ಗುಣಿಲೆ ಎಕ್ಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಗುಣಿಲೆ 5 5x. ಇದನ್ನು ಬಿಡಿಸ್ತೀವಿ, ಎಕ್ಸ್ನಿಂದ 2 ಗುಣಾಕಾರ ಮಾಡಿದ್ರೆ 2x ಸ್ಕ್ವಯರ್, 2 1ಲೆ 2 ಎಕ್ಸ್ ಗುಣಿಲೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ 1ಲೆ ಎಕ್ಸ್. ಇಲ್ಲಿ ಮೈನಸ್ ಪ್ಲಸ್ ಮೈನಸ್ 3 2ಲೆ 6x ಇದ್ದಿರೋ ಎಕ್ಸ್ ಪ್ಲಸ್ ಮೈನಸ್ ಮೈನಸ್ 3 1ಲೆ 3, ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಇತ್ತು, ಅದನ್ನು ಅಷ್ಟೇ ಇಡ್ತೀವಿ. ಇಲ್ಲಿ ಇನ್ನೊಂದು ಏನು ಬಿಡಿಸ್ಬೇಕು ಅಂದರೆ ಪ್ಲಸ್ ಇದೆ, ಇಲ್ಲಿ ಮೈನಸ್ 6x ಇದೆ, ಮೈನಸ್ 6xನಲ್ಲಿ 1x ಹೋಯಿತು ಅಂದರೆ ಮೈನಸ್ 5x ಮೈನಸ್ 3 ಸಮನಾಗಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5x. ಇವಾಗ 2x ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 5x ಇದ್ದಿದ್ದು ಮೈನಸ್ 5x ಮೈನಸ್ 3 ಈ ಸೈಡ್ ಇದೆ, ಮೈನಸ್ 3 ಇಲ್ಲಿ ಸ್ಥಿರಾಂಕ ಇಲ್ಲ, ಅದಕ್ಕಾಗಿ ಡೈರೆಕ್ಟಾಗಿ 0. ಇದು ಸಮಚಿಹ್ನೆ ಈ ಸೈಡ್ ಇತ್ತು ಅಂದರೆ ಚಿಹ್ನೆ ಚೇಂಜ್ ಆಗಲ್ಲ, ಈ ಸೈಡ್ನಿಂದ ಈ ಸೈಡ್ ಬಂತು ಅಂದರೆ ಅದು ಚೇಂಜ್ ಆಗುತ್ತೆ. ಇವಾಗ ಪ್ಲಸ್ 2xನಲ್ಲಿ 1x ಸ್ಕ್ವಯರ್ ಹೋಯಿತು ಅಂದರೆ ಅದು 1x ಸ್ಕ್ವಯರ್ ಉಳಿಯುತ್ತೆ, ಮೈನಸ್ ಮೈನಸ್ ಅಂದರೆ ಕೂಡಿಸ್ಬೇಕು, 5 5 10x ಆಗುತ್ತೆ, ಇದು ಮೈನಸ್ 3. ಆದ್ದರಿಂದ ಇದು ಏನಾಗಿರುತ್ತದೆ ಎಕ್ಸ್ ಸ್ಕ್ವಯರ್ ರೂಪದಲ್ಲಿದೆ, ಅದಕ್ಕಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ bx ಪ್ಲಸ್ c
ರೂಪದಲ್ಲಿದೆ. ಇದು 4th ಕ್ವಶನ್. 5th ಕ್ವಶನ್ 2x ಮೈನಸ್ 1 ಹೋಲ್ ಬ್ರಾಕೆಟ್ x ಮೈನಸ್ 3, ಅದೇ ರೀತಿ x ಪ್ಲಸ್ 5 ಇನ್ನೊಂದು x ಮೈನಸ್ 1. ಇದು 5th ಕ್ವಶನ್ 2x ಮೈನಸ್ 1 ಹೋಲ್ ಬ್ರಾಕೆಟ್ x ಮೈನಸ್ 3 ಹೋಲ್ ಬ್ರಾಕೆಟ್, ಅದೇ ರೀತಿ x ಪ್ಲಸ್ 5 x ಮೈನಸ್ 1 2 ಹೋಲ್ ಬ್ರಾಕೆಟ್ನಲ್ಲಿ. ಇಲ್ಲಿನೂ ಸಿಚುವೇಶನ್ ಸೇಮ್ ಇದೆ, ಯಾವುದು ಸೇಮ್ ಇಲ್ಲ ಇಲ್ಲಿ ಬ್ರಾಕೆಟ್ನಲ್ಲಿ. ಅದಕ್ಕಾಗಿ 2x ಮತ್ತೆ x ಮೈನಸ್ 3 ಇದನ್ನು ಗುಣಾಕಾರ ಮಾಡ್ತೀವಿ, ಮತ್ತೆ -1 ಮತ್ತೆ x ಮೈನಸ್ 3 ಗುಣಾಕಾರ. ಅದೇ ರೀತಿ ಇಲ್ಲಿನೂ x x ಮೈನಸ್ 1 ಗುಣಾಕಾರ, ಮತ್ತೆ 5 ಮತ್ತೆ x ಮೈನಸ್ 1. ಇವಾಗ 2x ಗುಣಿಲೆ x ಮಾಡಿದ್ರು 1 ಈಸಿಯಾಗಿ ಹೇಳಬೇಕಾದ್ರೆ 2 1 2 x ಗುಣಿಲೆ x ಸ್ಕ್ವಯರ್, ಆಮೇಲೆ ಪ್ಲಸ್ ಮೈನಸ್ 2 3 6 x 1 x 11, ಮೈನಸ್ ಪ್ಲಸ್ ಮೈನಸ್ 1 ಗುಣಿಲೆ x ಅಂದರೆ ಇದು x ಆಗಿರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 3 3, ಮತ್ತೆ x ಸ್ಕ್ವಯರ್ x ಗುಣಿಲೆ x ಪ್ಲಸ್ ಮೈನಸ್ x 1 x, ಆಮೇಲೆ ಇಲ್ಲಿ 5 ಪ್ಲಸ್ 5 ಇದೆ, 5 ಗುಣಿಲೆ x 5x ಪ್ಲಸ್ ಮೈನಸ್ 5 1 5. ಇವಾಗ 2x ಸ್ಕ್ವಯರ್ ಮೈನಸ್ ಅಂದರೆ ಮೈನಸ್ ಇಟ್ಟು 6x ಪ್ಲಸ್ 1x ಅಂದರೆ 7x ಆಯಿತು, ಇದು 3. ಇಲ್ಲಿನೂ x ಸ್ಕ್ವಯರ್ ಮೈನಸ್ x ಪ್ಲಸ್ x ಅಂದರೆ ಪ್ಲಸ್ 5xನಲ್ಲಿ 1x ಹೋಯಿತು ಅಂದರೆ ಪ್ಲಸ್ 4x, ಇದು -5. ಮತ್ತೆ ಸೇಮ್ x ಸ್ಕ್ವಯರ್ಕನ್ನು ಒಂದು ಕಡೆ ಮಾಡ್ಕೋಬೇಕು, ಪ್ಲಸ್ ಇದ್ದಿದ್ದು ಮೈನಸ್ x ಸ್ಕ್ವಯರ್, ಆಮೇಲೆ -7x ಪ್ಲಸ್ ಇದ್ದಿದ್ದು -4x ಪ್ಲಸ್ 3 ಸಮನಾಗಿದೆ -5 ಇದ್ದಿದ್ದು ಪ್ಲಸ್ 5 ಸಮನಾಗಿದೆ 0. ಇವಾಗ 2x ಸ್ಕ್ವಯರ್ನಲ್ಲಿ 1x ಸ್ಕ್ವಯರ್ ಹೋಯಿತು ಅಂದರೆ 1x ಸ್ಕ್ವಯರ್ ಮೈನಸ್ 7 ಮತ್ತು 4 ಕೂಡಿಸಿದ್ರೆ ಆಯಿತು 11x, ಅದೇ ರೀತಿ ಪ್ಲಸ್ 5 3 8, ಅಂದರೆ ಇದನ್ನು ಏನಾಗಿರುತ್ತೆ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಸಮನಾಗಿದೆ 0 ರೂಪದಲ್ಲಿದೆ. ಅದರ ಅರ್ಥ ಇದು ವರ್ಗ ಸಮೀಕರಣವಾಗಿದೆ ಅಂತ ಅರ್ಥ. ಈ ಸಿಚುವೇಶನ್ ನೋಡಬೇಕು. 6th ಒನ್. ನೆಕ್ಸ್ಟ್ 6th ಕ್ವಶನ್ x ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1 ಸಮನಾಗಿದೆ x ಮೈನಸ್ 2 ಹೋಲ್ ಸ್ಕ್ವಯರ್. ಇದು ಅಂತೂ ಏನು ಚೇಂಜ್ ಮಾಡೋದಿಲ್ಲ, ಅದೇ ಇಡಬೇಕು, x ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1. ಇದು ಯಾವ ರೂಪದಲ್ಲಿದೆ? ಇದು a ಮೈನಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ. ಅಂದರೆ ಇದು a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಆಗುತ್ತೆ. ಈ ರೂಪದಲ್ಲಿ ಮಾಡಬೇಕಿದು. a ಅಂದರೆ x ಇದೆ, a ಸ್ಕ್ವಯರ್ ಅಂದರೆ x ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂದರೆ 2 ಹೋಲ್ ಸ್ಕ್ವಯರ್. ತಿಳ್ಕೊರಿ ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಇಟ್ಟರು ಸ್ಕ್ವಯರ್ ಮಾಡಿದ್ರೆ ಅದು ಪ್ಲಸ್ ರೂಪದಲ್ಲೇ ಬರುತ್ತೆ, ಅದಕ್ಕಾಗಿ ಡೈರೆಕ್ಟಾಗಿ ನಾವು ಪ್ಲಸ್ ರೂಪದಲ್ಲೇ ಇಟ್ಕೋತೀವಿ. ಆಮೇಲೆ -2 ಗುಣಿಲೆ a ಅಂದರೆ x, b ಅಂದರೆ 2. ಇವಾಗ x ಸ್ಕ್ವಯರ್ ಇದ್ದಿದ್ದು x ಸ್ಕ್ವಯರ್ 3x ಪ್ಲಸ್ 1 ಆ್ಯಸ್ ಇಟ್ ಈಸ್ x ಸ್ಕ್ವಯರ್ ಪ್ಲಸ್ 2 2 4 ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ 2 2 4x. ಇವಾಗ x ಸ್ಕ್ವಯರ್ ಪ್ಲಸ್ ಇದ್ದಿದ್ದು ಮೈನಸ್ x ಸ್ಕ್ವಯರ್ ಪ್ಲಸ್ 3x, ಆಮೇಲೆ ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ 4x ಪ್ಲಸ್ 1 ಪ್ಲಸ್ 4 ಇದ್ದಿದ್ದು -4. ಇವಾಗ ಪ್ಲಸ್ ಮೈನಸ್ x ಸ್ಕ್ವಯರ್ ಅಂದರೆ ಕ್ಯಾನ್ಸಲ್ ಆಯಿತು. ಇಲ್ಲೇ ತಿಳ್ಕೊಬೇಕು ನಾವು, x ಸ್ಕ್ವಯರ್ ಕ್ಯಾನ್ಸಲ್ ಆದರೆ ಅದು ವರ್ಗ ಸಮೀಕರಣ ಆಗೋದಿಲ್ಲ. ಈಗ ಮುಂದೆ ಬಿಡಿಸಿದ್ರೆ 3 4 7x ಆಗ್ತದೆ. ಇದು ಪ್ಲಸ್ 1 4ರಲ್ಲಿ 1 ಹೋಯಿತು ಅಂದರೆ -3 ಅಂದರೆ 0. ಅಂದರೆ ಸ್ಕ್ವಯರ್ ಹೋದ್ ಕ್ಯಾನ್ಸಲ್ ಆಯಿತು ಅಂದರೆ ತಿಳ್ಕೊಬೇಕು ಇದು ಏನಾಗಿರುತ್ತೆ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಸಮನಾಗಿದೆ 0 ರೂಪದಲ್ಲಿಲ್ಲ. ಅದಕ್ಕಾಗಿ ಇದೊಂದು ವರ್ಗ ಸಮೀಕರಣವಾಗಿರುವುದಿಲ್ಲ. ಇದು 6th ಕ್ವಶನ್. 7th ಕ್ವಶನ್ x ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ಸ್ ಟು 2x x ಸ್ಕ್ವಯರ್ ಮೈನಸ್ 1 ಹೋಲ್ ಬ್ರ್ಯಾಕೆಟ್ನಲ್ಲಿ. ಇಲ್ಲಿ ಇದು ಯಾವ ಫಾರ್ಮ್ನಲ್ಲಿದೆ ಅಂದರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ನಲ್ಲಿದೆ. a ಪ್ಲಸ್ ಬಿ ಅಂದರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಯಾವ ಸೂತ್ರ ಬರುತ್ತೆ? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವಯರ್ ಬಿ ಪ್ಲಸ್ 3ab ಸ್ಕ್ವಯರ್. ಈ ಫಾರ್ಮ್ನಲ್ಲಿ ಮಾಡಬೇಕು ನಾವು. ಅಂದರೆ a ಕ್ಯೂಬ್ ಅಂದರೆ a ಅಂದರೆ x ಅಂದರೆ a ಕ್ಯೂಬ್ ಅಂದರೆ x ಕ್ಯೂಬ್ ಪ್ಲಸ್ b ಸ್ಕ್ವಯರ್ ಅಂದರೆ 2 ಕ್ಯೂಬ್, ಆಮೇಲೆ ಪ್ಲಸ್ 3
ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಆಮೇಲೆ ಬಿ ಅಂದರೆ 2. ಅದೇ ರೀತಿಯಾಗಿ 3a ಅಂದರೆ ಎಕ್ಸ್, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಆಮೇಲೆ ಈ ಸೈಡ್ 2x ಗುಣಿಲೆ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x ಕ್ಯೂಬ್ ಆಗುತ್ತೆ. ಪ್ಲಸ್ ಮೈನಸ್ ಮೈನಸ್ 2x ಒಂದಲೇ 2x. ಇದರಿಂದ ಇದನ್ನು ಗುಣಾಕಾರ ಮಾಡಬೇಕು. ಇವಾಗ ಎಕ್ಸ್ ಕ್ಯೂಬ್ ಇದ್ದಿದ್ದು ಎಕ್ಸ್ ಕ್ಯೂಬ್, 2 ಕ್ಯೂಬ್ ಇದ್ದರೆ ಅದು 8 ಆಗುತ್ತೆ. ಅಂದರೆ 2 2 4, 4 2 8, ಎರಡನ್ನು 3 ಸಲ ಗುಣಾಕಾರ ಮಾಡಬೇಕು. ಇಲ್ಲಿ 3 2 6 ಎಕ್ಸ್ ಸ್ಕ್ವೇರ್. ಆಮೇಲೆ ಪ್ಲಸ್ ಇದೇನಾಗುತ್ತೆ 2 2 4 ಆಗುತ್ತೆ. ಅಂದರೆ ನಾವು ಸ್ಕ್ವೇರ್ ಮಾಡಿದ್ರೆ ಅಂದರೆ 3 4 12 ಎಕ್ಸ್ ಇದ್ದಿದ್ದು ಎಕ್ಸ್. ಆಮೇಲೆ ಈ ಸೈಡ್ ಏನೂ ಚೇಂಜ್ ಆಗೋದಿಲ್ಲ, ಅದೇ ರೀತಿ ಇರುತ್ತೆ. ಇವಾಗ ಎಕ್ಸ್ ಕ್ಯೂಬ್ 2x ಕ್ಯೂಬ್ ಇದ್ದಿದ್ದು ಈ ಸೈಡ್ ಬರುತ್ತೆ, ಅದು ಮೈನಸ್ 2x ಕ್ಯೂಬ್ ಆಗ್ತದೆ. ಆಮೇಲೆ ಎಕ್ಸ್ ಸ್ಕ್ವೇರ್ 6x ಸ್ಕ್ವೇರ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಅದು ಅಷ್ಟೇ ಬಿಡ್ತೀವಿ. ಇಲ್ಲಿ 12x ಇದೆ, ಈ ಸೈಡ್ ಬಂದರೆ ಇದು ಪ್ಲಸ್ 2x ಆಗುತ್ತೆ. ಸಂಖ್ಯೆ ಏನು ಉಳಿದಿದೆ 8, ಆಮೇಲೆ 0. ಇವಾಗ ಮೈನಸ್ 2x ಕ್ಯೂಬ್ನಲ್ಲಿ 1x ಕ್ಯೂಬ್ ಹೋಯಿತು ಅಂದರೆ ಒಂದೇ ಎಕ್ಸ್ ಕ್ಯೂಬ್ ಇಡುತ್ತೆ, ಅದು ಮೈನಸ್ನಲ್ಲಿ. 6x ಸ್ಕ್ವೇರ್ ಸಿಂಗಲ್ ಇದೆ, ಅದನ್ನು ಅದೇ ರೀತಿ ಇಡ್ತೀವಿ. 12x ಮತ್ತು 2x ಕೂಡಿದ್ರೆ 14x ಆಯಿತು, ಪ್ಲಸ್ 8. ಇದು ವರ್ಗ ಸಮೀಕರಣನ ಆಗೋದಿಲ್ಲ. ಸ್ಕ್ವೇರ್ ಅಂತೂ ಇದೆ, ಆದರೆ ಡಿಗ್ರಿ 2 ಆಗಿಲ್ಲ. ಇದರ ಡಿಗ್ರಿ ಏನಾಗಿರುತ್ತೆ 3 ಆಗಿರುತ್ತೆ, ಯಾಕಂದರೆ ದೊಡ್ಡ ಘಾತ ಯಾವುದಿದೆ 3 ಇದೆ. ಹೌದಾ? ಇದು ಯಾವ ಸಮೀಕರಣ ಆಗೋದಿಲ್ಲ, ವರ್ಗ ಸಮೀಕರಣ ಆಗೋದಿಲ್ಲ. ಅದಕ್ಕಾಗಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಸಮನಾಗಿದೆ 0 ರೂಪದಲ್ಲಿಲ್ಲ, ಅಥವಾ ಇದೊಂದು ವರ್ಗ ಸಮೀಕರಣವಾಗಿಲ್ಲ ಅಂತ ಬರಿಬೋದು. ಇದು 7ನೇ ಕ್ವಶನ್. 8th ಕ್ವಶನ್, ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಸಮನಾಗಿದೆ ಎಕ್ಸ್ ಮೈನಸ್ 2 ಹೋಲ್ ಕ್ಯೂಬ್. ಇದು ಅಂತೂ ಏನು ಚೇಂಜ್ ಮಾಡೋದಿರಲ್ಲ. ಇಲ್ಲಿ ಇದು ಯಾವ ಫಾರ್ಮ್ನಲ್ಲಿದೆ ಅಂದರೆ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ನಲ್ಲಿದೆ. ಇದು ಬಿಡಿಸಿದ್ರೆ ಏನಾಗ್ತದೆ, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್, ಈ ಫಾರ್ಮ್ನಲ್ಲಿ ನಾವು ಮಾಡಬೇಕು. ಇಲ್ಲಿ a ಕ್ಯೂಬ್ ಅಂದರೆ ಇಲ್ಲಿ ಮೊದಲು ನಾವು ಆ್ಯಸ್ ಇಟ್ ಈಸ್ ಇದನ್ನು ಬರೀತೀವಿ, ಏನೂ ಚೇಂಜ್ ಇಲ್ಲ ಇದರಲ್ಲಿ. ಇಲ್ಲಿ ಚೇಂಜ್ ಆಗುತ್ತೆ. a ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್, ಬಿ ಕ್ಯೂಬ್ ಅಂದರೆ 2 ಕ್ಯೂಬ್, ಆಮೇಲೆ ಮೈನಸ್ 3a ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಅಂದರೆ 2. ಇದೇ ರೀತಿ ಪ್ಲಸ್ 3a ಅಂದರೆ ಎಕ್ಸ್, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್, ಈ ರೀತಿ ಬರಿತೀವಿ. ಇದು ಏನೂ ಚೇಂಜ್ ಆಗಲ್ಲ, ಅದಕ್ಕಾಗಿ ಅದನ್ನು ಅದೇ ಯಾವ ರೀತಿ ಇದೆ ಅದೇ ರೀತಿ ಬರಿತೀವಿ. ಇಲ್ಲಿ ಚೇಂಜ್ ಆಗುತ್ತೆ. ಎಕ್ಸ್ ಕ್ಯೂಬ್ ಇದ್ದಿದ್ದು ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂದರೆ 2 2 4, 4 2 8. ಇಲ್ಲಿ ಮೈನಸ್ 3 2 6 ಎಕ್ಸ್ ಸ್ಕ್ವೇರ್, ಆಮೇಲೆ ಪ್ಲಸ್ 2 2 4, 4 3 12 ಎಕ್ಸ್. ಇವಾಗ ಎಕ್ಸ್ ಕ್ಯೂಬ್ ಪ್ಲಸ್ ಇದ್ದಿದ್ದು ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಅದೇ ರೀತಿ ಮೈನಸ್ ಎಕ್ಸ್, ಇಲ್ಲಿನ 4x ಸ್ಕ್ವೇರ್ ಇದೆ, ಅದಕ್ಕಾಗಿ 4x ಸ್ಕ್ವೇರ್, ಆಮೇಲೆ ಮೈನಸ್ ಇದ್ದರೆ ಪ್ಲಸ್ 6x ಸ್ಕ್ವೇರ್ ಮೈನಸ್ ಎಕ್ಸ್, ಪ್ಲಸ್ ಇದ್ದರೆ ಮೈನಸ್ 12x ಪ್ಲಸ್ 1, ಇಲ್ಲಿ ಮೈನಸ್ 8 ಇದ್ದಿದ್ದು ಪ್ಲಸ್ 8 ಸಮನಾಗಿದೆ 0. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ 2 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಕ್ಯೂಬ್ ಉಳಿತು ನಮಗೆ ಮೈನಸ್ 4x ಸ್ಕ್ವೇರ್, ಆಮೇಲೆ ಪ್ಲಸ್ 6x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 12x ಪ್ಲಸ್ 8. ಬಿಡಿಸಿದ್ರೆ ಏನಾಗುತ್ತೆ, 6xನಲ್ಲಿ 4x ಸ್ಕ್ವೇರ್ ಹೋಯಿತು ಅಂದರೆ 6x ಸ್ಕ್ವೇರ್ನಲ್ಲಿ 4 ಹೋಗಬೇಕು, ಅಂದರೆ ಉಳಿಯುತ್ತೆ ಪ್ಲಸ್ನಲ್ಲಿ 2x ಸ್ಕ್ವೇರ್, ಮೈನಸ್ ಮೈನಸ್ ಅಂದರೆ ಮೈನಸ್, ಕೂಡಿಸ್ಬೇಕು 13x ಪ್ಲಸ್ 9 ಸಮನಾಗಿದೆ 0. ಅಂದರೆ ಇದು ಏನಾಯಿತು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಪದಲ್ಲಿದೆ ಅಂತ ಬರಿಬೋದು, ಅಥವಾ ಇದೊಂದು ವರ್ಗ ಸಮೀಕರಣ ಅಂತ ಹೇಳ್ಬೋದು. ಇದು 4ನೇ ಅಧ್ಯಾಯ ವರ್ಗ ಸಮೀಕರಣದ 4.1ರಲ್ಲಿ 1ನೇ ಪ್ರಮುಖ ಕ್ವಶನ್ ಮುಗೀತು. ಇವಾಗ 2ನೇ ಪ್ರಮುಖ ಕ್ವಶನನ್ನು ನಾವು 2ನೇ ವಿಡಿಯೋದಲ್ಲಿ ಮಾಡ್ತೀವಿ.